श्रीराघवेन्द्रनिर्दिष्टं मध्वरूपनिदर्शकं विद्यामान्याप्तसद्विद्यं कृष्णतत्त्वोपदेशकं प्रीणयन्तं चतुर्बाहुं विश्वं कालीयमर्दनं वन्दे कृपातपः पूर्णं स्वरूपोद्धारकं मम तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मचर्यहरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नुमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपोविद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् अभ्रमं भङ्गरहितम् अजडं विमलं सदानन्दतीर्थमतुलं भजे तापत्रयापहम् पूर्णानन्दसुखोद्भासी मन्दस्मितमधीशितुः गोविन्दस्य सदा चिन्त्यं नित्यानन्दपदप्रदं वन्दे वन्द्यं सदानन्दं वासुदेवं निरञ्जनम् निरुपमानन्दात्मभव निर्जरसभा संसेव्य ऋजुगणदरसे सत्त्वप्रचुर वाणीमुखसरोज इन ಗರುಡಶೇಷ ಶಶಾಂಕದಳಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗೆ ಅಭಿವಂದಿಸುವೆ ಪಾಲಿಪುದು ಸನ್ಮತಿಯ ಅಂತ ಈ ಶ್ಲೋಕದ ಮೂಲಕ ಚತುರ್ಮುಖ ಬ್ರಹ್ಮದೇವರ ಚಿಂತನೆ ಹಾಗೂ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ನಮಗೆ ಒಳ್ಳೆಯ ಮತಿ ಸನ್ಮತಿಯನ್ನು ಒಳ್ಳೆಯದಾದಂತಹ ಮತಿಯನ್ನು ನಮಗೆ ಪಾಲಿಸಿ ಅನ್ನುವಂತಹ ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಈ ಶ್ಲೋಕದ ಮೂಲಕ ಮಾಡಿಕೊಳ್ತಾ ಇದ್ದಾರೆ. ಎಂತಹ ಚತುರ್ಮುಖ ಬ್ರಹ್ಮದೇವರು ಅಂತಂದರೆ ನಿರುಪಮಾನಂದಾತ್ಮನಾದಂತಹ ಭಗವಂತನ ಭವ ಮಗ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನು ಅಂದರೆ ನಿರ್ಜರ ಸಭಾ ಸಂಸೇವ್ಯ ಅಂತಂದರೆ ದೇವತೆಗಳು ಇವರ ಸಭೆಯಲ್ಲಿ ಚೆನ್ನಾಗಿ ಸೇವ್ಯನಾದವ ಅಂದರೆ ದೇವತೆಗಳ ಗುರು ಅಂತ ಹೇಳ್ತಾ ಇದ್ದಾರೆ. ಇನ್ನು ರುಜುಗಣದ ರಸೆ ರುಜುಗಣ ಅಂತ ಒಂದು ಗುಂಪಿದೆ, ರುಜುಗಳ ಒಂದು ಗುಂಪು, ಅದರಲ್ಲಿ ಮೊದಲನೆಯವರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಸತ್ವಪ್ರಚುರ ಸತ್ವಗುಣವೇ ಭೂಯಿಷ್ಠಾಂತವಾಗಿ ಉಳ್ಳಂತಹ ಶರೀರ ಉಳ್ಳವರು ಅಂತ ಹೇಳ್ತಾ ಇದ್ದಾರೆ. ವಾಣಿ ಮುಖ ಸರೋಜ ಇನ ವಾಣಿ ಅಂತಂದರೆ ಸರಸ್ವತೀ ದೇವಿ, ಸರಸ್ವತೀ ಪತಿ ಅಂದರೆ ಸರಸ್ವತಿಯ ಎಂಬ ಕಮಲವನ್ನು ಅರಳಿಸುವಂತಹ ಸೂರ್ಯನಂತೆ ಇರುವವರು ಅಂತ. ಇನ್ನು ಗರುಡಶೇಷ ಶಶಾಂಕದಳ ಶೇಖರರ ಜನಕ ಗರುಡಶೇಷ ರುದ್ರ ದೇವತೆಗಳ ತಂದೆ ಅಂತ ಹೇಳ್ತಾ ಇದ್ದಾರೆ. ಜಗದ್ಗುರುವೇ ಇಡೀ ಬ್ರಹ್ಮಾಂಡಕ್ಕೆ ಗುರುಸ್ಥಾನದಲ್ಲಿ ಇರುವವರು ಚತುರ್ಮುಖ ಬ್ರಹ್ಮದೇವರು. ಇನ್ನು ಇಂತಹ ಚತುರ್ಮುಖ ಬ್ರಹ್ಮದೇವರ ಚರಣಗಳಿಗೆ ಪಾದಗಳಿಗೆ ನಾವು ಅಭಿವಂದಿಸ್ತಾ ಇದ್ದೇವೆ, ನಮಸ್ಕಾರಗಳು ಸಂಧಿಸ್ತಾ ಇದ್ದೇವೆ. ನಮಗೆ ಒಳ್ಳೆಯ ಮತಿಯನ್ನು, ಮತಿ ಅಂದರೆ ಇಂಟಲೆಕ್ಟ್, ಆ ಒಳ್ಳೆಯ ಮತಿಯನ್ನು ಕೊಟ್ಟು ಪಾಲಿಸಿರಿ. ಪಾಲಿಸುವುದು ಅಂತಂದರೂ ಪೋಷಿಸುವುದು ಅಂತಂದರೂ ಟೇಕಿಂಗ್ ಕೇರ್ ಆಫ್ ಅಸ್ ಅಂತಂದರೂ ಒಂದೇ ಅರ್ಥ. ಇಂಥ ಒಂದು ಪ್ರಾರ್ಥನೆಯನ್ನು ಜಗನ್ನಾಥದಾಸರು ಮಾಡ್ತಾ ಇದ್ದಾರೆ. ಇದರಲ್ಲಿ ಇನ್ನು ಈ ಗುಣಗಳ ಮೊದಲು ಚತುರ್ಮುಖ ಬ್ರಹ್ಮದೇವರಿಗೆ ಒಂದಷ್ಟು ವಿಶೇಷಣಗಳನ್ನು ಏನು ಕೊಟ್ಟಿದ್ದಾರೆ ಅದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅಂತ. ನಿರುಪಮ ಅಂತ ಒಂದು ಶಬ್ದ ಒಟ್ಟಿಗೆ ಓದಿದಾಗ ನಿರುಪಮಾನಂದಾತ್ಮ ಭವ ಅಂತಂದರೆ ನಿರುಪಮಾನಂದಾತ್ಮ ಅಂದರೆ ಭಗವಂತ, ಅವನ ಭವ ಅಂತಂದರೆ ಅವನ ಮಗ ಅಂತ ಅರ್ಥ ಆಗ್ತದೆ. ಇದನ್ನೇ ಇಟ್ಕೊಂಡ್ರೂ ಕೂಡ ನಿರುಪಮಾನಂದಾತ್ಮ ಭವ ಅಂದರೆ ಸಚ್ಚಿದಾನಂದ ಮೂರ್ತಿಯಾದಂತಹ ಆ ಭಗವಂತನ ಚೊಚ್ಚಲು ಕೂಸು ಅದು ಚತುರ್ಮುಖ ಬ್ರಹ್ಮದೇವರು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮದೇವರಿಗೆ ಅವತಾರ ಅನ್ನುವಂಥದ್ದಿಲ್ಲ. ದೇವತೆಗಳಾದರೆ ಬೇರೆ ಬೇರೆ ಸಾರಿ ಬೇರೆ ಬೇರೆ ದೇವತೆಗಳಿಂದ ಪುನಃ ಪುನಃ ಹುಟ್ಟುವುದುಂಟು. ಬ್ರಹ್ಮಕಲ್ಪದಲ್ಲಿ ಅವರ ಸೃಷ್ಟಿ ಆಗುವುದುಂಟು ಪುನಃ ಪುನಃ. ಆದರೆ ಚತುರ್ಮುಖ ಬ್ರಹ್ಮದೇವರು ಮಾತ್ರ ಹಾಗಲ್ಲ, ಒಮ್ಮೆಯೇ ಅವರ ಸೃಷ್ಟಿ, ಅದು ಕಲ್ಪಪರ್ಯಂತ. ಅವರಿಗೆ ಈ ಅವತಾರ ಭೂಮಿಯಲ್ಲಿ ಅವತಾರ ಮಾಡುವುದು ಇತ್ಯಾದಿಗಳು ಇಲ್ಲ ಅಂತ. ಇನ್ನು ನಿರೂಪಮ ಅಂತಂದರೆ ಚತುರ್ಮುಖ ಬ್ರಹ್ಮದೇವರಿಗೆ ಸಮಸಾಟಿಯಾದಂಥವರು ಇನ್ನು ಯಾರೂ ಇಲ್ಲ ಪ್ರಪಂಚದಲ್ಲಿ. ಅಂದರೆ ರುಜುಗಳನ್ನು ಹೊರತುಪಡಿಸಿ ಅಂತ ಇಟ್ಕೊಳ್ಬೇಕು ನಾವು. ಆದರೂ ಕೂಡ ರುಜುಗಳದ್ದು ಅವರದ್ದೇ ಗುಂಪು. ಹಾಗಾಗಿ ರುಜುಗಳನ್ನು ಹೊರತುಪಡಿಸಿ ಅವರಿಗೆ ಸರಿಸಮಾನವಾದಂತಹ ಜ್ಞಾನವೋ ಬಲವೋ ಇರುವವರು ಜೀವಕೋಟಿಯಲ್ಲಿ ಯಾರೂ ಇಲ್ಲ. ಅಲ್ಲ, ಲಕ್ಷ್ಮೀದೇವಿ ನಾರಾಯಣರು ಇದ್ದಾರಲ್ಲ ಅಂತಂದರೆ ಅವರು ಜೀವಕೋಟಿಗೆ ಸೇರುವುದಿಲ್ಲ, ಅವರು ಸಂಸಾರಾವಸ್ಥೆಗೆ ಬರುವುದಿಲ್ಲ. ಅಂದರೆ ಬ್ರಹ್ಮದೇವರಿಗೂ ಲಿಂಗದೇಹ ಇದೆ, ಆದರೆ ನಿತ್ಯ ಮುಕ್ತರು ಭಗವಂತ ಹಾಗೂ ಲಕ್ಷ್ಮೀದೇವಿ. ಹಾಗಾಗಿ ಈ ಗುಂಪಿನಲ್ಲಿ ಅಂತ ಇಟ್ಕೊಳ್ಬೇಕು ನಾವೀಗ. ಚತುರ್ಮುಖ ದೇವರಿಗೆ ಬ್ರಹ್ಮದೇವರಿಗೆ ಅಂತ ಅನ್ವಯ ಮಾಡುವಾಗ ಜೀವಕೋಟಿಯಲ್ಲಿ ಅಂದರೆ ಜೀವರುಗಳಲ್ಲಿ ಲಕ್ಷ್ಮೀ ಹಾಗೂ ನಾರಾಯಣರು ಜೀವಕೋಟಿಯಲ್ಲಿ ಸೇರುವುದಿಲ್ಲ, ಅವರು ಮುಕ್ತ ಕೋಟಿಯಲ್ಲಿ ಸೇರ್ತಾರೆ. ಇಲ್ಲಿ ಜೀವರುಗಳಲ್ಲಿ ನೋಡಿದಾಗ ಅಂದರೆ ಲಿಂಗದೇಹ ಹೊತ್ತುಕೊಂಡವರಲ್ಲಿ ನೋಡಿದಾಗ
ಆ ಚತುರ್ಮುಖ ಬ್ರಹ್ಮದೇವರಿಗೆ ಉಪಮ ಅಂತಂದರೆ ಸರಿಸಮಾನವಾದಂತಹದ್ದು ಅಂತಹ ಜೀವ ಮತ್ತೊಂದು ಇಲ್ಲ ಅಂತ. ಆನಂದ ಅಂತಂದರೆ ಅತ್ಯಂತ ಪೂರ್ಣವಾದಂತಹ ಆನಂದ, ಆ ಆನಂದವನ್ನು ಉಳ್ಳವರು ಬ್ರಹ್ಮದೇವರು ಅಂತ. ಅಂದರೆ ಅವರಿಗೆ ಯದ್ಯಪಿ ಈ ಲಿಂಗದೇಹ ಇದೆ, ಆದರೂ ಕೂಡ ಅವರಿಗೆ ದುಃಖಾದಿಗಳು ಇಲ್ಲ. ಲಿಂಗದೇಹ ಅನ್ನುವಂಥದ್ದು ಒಂದು ನಾಮಕವಾಸ್ತೆ ಇದೆ, ಅದನ್ನು ದಗ್ಧಪಟಾಯಮಾನ ಅಂತ ಹೇಳ್ತಾರೆ. ಒಂದು ಸುಟ್ಟ ಬಟ್ಟೆಯನ್ನು ಒಂದು ವಯರಿಗೆ ನೇತು ಹಾಕಿದರೆ ಅದು ಬಟ್ಟೆ ಉಂಟ, ಆ ಆಕಾರ ಮಾತ್ರ ಇದೆ, ಅದು ಅಷ್ಟು ತೆಳ್ಳಗಿದೆ ಅವ್ರದ್ದು ಲಿಂಗದೇಹ ಅಂತ. ಅಂದರೆ ಒಂದು ಗಾಳಿ ಬೀಸಿದರೆ ಆ ಆಕಾರ ಹೋಗಿಬಿಡತ್ತೆ. ಅದೇ ರೀತಿಯಲ್ಲಿ ಅವರಿಗೆ ಲಿಂಗದೇಹ ಅನ್ನುವಂಥದ್ದು ನಾಮಕೆ ವಾಸ್ತೆ ಇದೆ, ಅದಕ್ಕೆ ಸಂಬಂಧಪಟ್ಟಂತಹ ದುಃಖಾದಿಗಳು ಇಲ್ಲ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಆನಂದ. ಇನ್ನು ಆತ್ಮ, ಆತ್ಮ ಅಂತಂದರೆ ಸ್ವಾಮಿ, ಸ್ವಾಮಿ ಅಂತಂದರೆ ಒಡೆಯ, ಇಡೀ ಬ್ರಹ್ಮಾಂಡಕ್ಕೆ ಒಡೆಯ. ಬ್ರಹ್ಮಾಂಡದ ಮೇಲೆ ಇದ್ದಾರೆ ಲಕ್ಷ್ಮೀನಾರಾಯಣರು, ಆದರೆ ಬ್ರಹ್ಮಾಂಡವನ್ನು ತೆಗೆದುಕೊಂಡಾಗ ಅದಕ್ಕೆ ಸ್ವಾಮಿಯ ರೂಪದಲ್ಲಿ, ಅಂದರೆ ಮೂರ್ಧನ್ಯರಾದಂತಹ ಒಂದು ರೂಪದಲ್ಲಿ, ಸ್ಥಾನದಲ್ಲಿ, ಪಟ್ಟದಲ್ಲಿ ಅದು ಸ್ವಾಮಿಯಾಗಿ, ಅಂದರೆ ಈ ಬ್ರಹ್ಮಾಂಡದ ಒಳಗಿನ ಸ್ವಾಮಿಯಾಗಿ ಆ ಚತುರ್ಮುಖ ಬ್ರಹ್ಮದೇವರು ಇದ್ದಾರೆ ಅಂತ. ಅಂದರೆ ಅವರಿಗಿಂತ ಮೇಲೆ ನಾವು ಯಾವಾಗಲೂ ನೆನಪಲ್ಲಿ ಇಟ್ಕೊಳ್ಬೇಕು, ಅದು ಅಂಡರ್ಸ್ಟುಡ್, ಲಕ್ಷ್ಮೀನಾರಾಯಣರಿದ್ದಾರೆ ಅಂತ. ಬ್ರಹ್ಮಾಂಡದ ಒಳಗಿನ ಮಾತಿದು. ಇನ್ನು ಭವ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಚತುರ್ಮುಖ ಬ್ರಹ್ಮದೇವರಿಗೆ ಭವ ಅಂತ ಅರ್ಥ, ಭವ ಅಂತಲೇ ಹೆಸರು. ಭವ ಅಂತಂದರೆ ಯಾಕೆ ಅವರಿಗೆ ಭವ ಅಂತ ಹೆಸರಿದೆ ಅಂತಂದರೆ, ಅವರು ಸೃಷ್ಟಿ ಮಾಡ್ತಾರಂತೆ. ಭವ ಅಂತಂದರೆ ಉದ್ಭವ ಅಂತ ಅರ್ಥ. ಅವರು ಭಗವಂತನಿಂದ ನೇರ ಸೃಷ್ಟರಾದವರು ಅಂತ ಹಿಂದೆ ನೋಡಿದ್ದೇವೆ. ಅವರು ಭಗವಂತನ ಆಜ್ಞೆಯ ಮೇರೆಗೆ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಾರೆ. ಹಾಗಾಗಿ ಅವರಿಗೆ ಭವ ಅಂತ ಹೆಸರಿದೆ. ಇದನ್ನು ನಾವು ನಮಗೆ ಅನ್ವಯ ಮಾಡಿಕೊಳ್ಳುವಾಗ, ಅಂದರೆ ನಮಗೆ ಅನುಸಂಧಾನಕ್ಕೆ ಏನಿದೆ ಇದರಲ್ಲಿ ಅಂತಂದರೆ, ನಿರುಪಮಾನಂದಾತ್ಮ ಅಂತ ನಾವು ಭಗವಂತನನ್ನು ಚಿಂತನೆ ಮಾಡಬೇಕು ಅಂತ. ಭಗವಂತನನ್ನು ಸತ್ ಚಿತ್ ಆನಂದ ಆತ್ಮನೇ ಅನ್ನುವಂಥ ಚಿಂತನೆಯನ್ನು ನಾವು ಸದಾ ಮಾಡಬೇಕು. ಬೇರೆ ದೇವತೆಗಳು, ಬ್ರಹ್ಮದೇವರು, ಅವರಿಗೆಲ್ಲ ಭಗವಂತನ ಚಿಂತನೆಗೆ ವ್ಯಾಪ್ತೋಪಾಸಕರು ಅವರು. ಅಂದರೆ ಅವರು ಬೇರೆ ಬೇರೆ ಹೆಚ್ಚಿನ ಗುಣಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತಾರೆ. ಆದರೆ ನಾವು ಮನುಷ್ಯರಿಗೆ ಶಾಸ್ತ್ರಕಾರರು ಕೊಟ್ಟಿರುವಂಥದ್ದು 4 ಗುಣಗಳನ್ನು ಚಿಂತನೆ ಮಾಡಿ ಭಗವಂತನ ಬಗ್ಗೆ. ಅಂದರೆ ನಾವು ಇಷ್ಟನ್ನೆಲ್ಲ ತಿಳ್ಕೊಳ್ಬೇಕು, ಆದರೆ ಅದೆಲ್ಲವನ್ನೂ ಕೂಡ ವಿ ಹ್ಯಾವ್ ಟು ಬಾಯ್ಲ್ ಇಟ್ ಡೌನ್ ಟು ದೀಸ್ 4 ಗುಣಗಳು. ಈ 4 ಗುಣಗಳನ್ನು ಅಪ್ಲೈ ಮಾಡಿಕೊಂಡು ಚಿಂತನೆ ಮಾಡಬೇಕು ಅಂತ. ಸತ್ ಚಿತ್ ಆನಂದ ಆತ್ಮ. ಸತ್ ಅಂತಂದರೆ ಅಂದರೆ ಎಲ್ಲವೂ ಕೂಡ ಭಗವಂತನಲ್ಲಿ ನಿರತಿಶಯವಾಗಿದೆ ಅಂತ ಅರ್ಥ. ಅನ್ಪ್ಯಾರಲಲ್ಡ್. ಸತ್ ಅಂತಂದರೆ ಒಳ್ಳೆಯತನ. ಚಿತ್ ಅಂತಂದರೆ ಬ್ರೈನ್ಸ್ ಅಂತಂದರೆ ಜ್ಞಾನ. ಆನಂದ ಅಂತಂದರೆ ಗೊತ್ತೇ ಗೊತ್ತು ನಮಗೆ, ಅನ್ಪ್ಯಾರಲಲ್ಡ್ ಆನಂದ, ಅದು ಭಗವಂತನಲ್ಲಿದೆ ಅಂತ. ಇನ್ನು ಆತ್ಮ ಅಂತಂದರೆ ಸ್ವಾಮಿತ್ವ. ಲಕ್ಷ್ಮೀದೇವಿಯರಿಗೂ ಕೂಡ ಅಸ್ವಾತಂತ್ರ್ಯ ಅನ್ನುವಂಥದ್ದಿದೆ. ಅದು 1% ಚಿಕ್ಕ ಮಟ್ಟದ್ದಾದರೂ ಕೂಡ ಅಸ್ವಾತಂತ್ರ್ಯ ಇದೆ. ಆದರೆ ಭಗವಂತನಿಗೆ ಅಸ್ವಾತಂತ್ರ್ಯ ಇಲ್ಲ, ಅವನು ಸ್ವಾಮಿ. ಹಾಗಾಗಿ ಭಗವಂತನನ್ನು ಸ್ವಾಮಿ ಸ್ವಾಮಿ ಸ್ವಾಮಿ, ನೀನು ಸ್ವಾಮಿ ನಾನು ದಾಸ ಅಂತ ಚಿಂತನೆ ಮಾಡಬೇಕು ಹೊರತು ನಾನು ನೀನು ಒಂದೇ, ಜೀವಾತ್ಮ ಪರಮಾತ್ಮ ಒಂದೇ. ಅಥವಾ ಈಗ ನಾನು ಯಾರೋ ಕೇಳಿದ್ರಂತೆ ಪೂರ್ವಾಚಾರ್ಯರನ್ನು, ಹೌದಾ ಜೀವಾತ್ಮ ಪರಮಾತ್ಮ ಒಂದೇನಾ, ಹಾಗಾದರೆ ಪವಾಡ, ಯಾವುದೋ ಒಂದು ಪವಾಡ ತೋರಿಸಿ ಇದನ್ನು ಮಾಡಿ ತೋರಿಸಿ ಅಂತಂದರೆ, ಆಗ ಹಿಂದೇಟು ಹಾಕಿ, ಅಲ್ಲ, ಈ ಭೂಮಿಯಲ್ಲಿದ್ದಾಗ ವ್ಯಾವಹಾರಿಕವಾಗಿ ನಾನು ಬೇರೆ ನೀನು ಬೇರೆ, ಅಲ್ಲಿ ಹೋದ್ಮೇಲೆ ಎಲ್ಲ ಒಂದೇ ಅನ್ನುವಂತಹ ಒಂಥರ ಚೀಟಿಂಗ್ ಕೈಂಡ್ ಆಫ್ ಅ ಫಿಲಾಸಫಿ ಅವರು ಜನಕ್ಕೆ ಮಣ್ಣೆರಚುವಂತಹದ್ದು ಮಾಡಿದರು. ಆದರೆ ಭಗವಂತ ಹೇಗೆ ಅಂತ ಕೇಳಿದರೆ, ಆಚಾರ್ಯ ಮಧ್ವರು ಹೇಳಿದ್ದನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಅವನಷ್ಟು ಒಳ್ಳೆಯವ ಮತ್ತೊಬ್ಬ ಇಲ್ಲ, ಅವನಷ್ಟು ಜ್ಞಾನವುಳ್ಳವ ಮತ್ತೊಬ್ಬ ಇಲ್ಲ, ಅವನನ್ನು ಮೀರಿದಂತಹ ಆನಂದವುಳ್ಳವರು ಮತ್ತೊಬ್ಬರಿಲ್ಲ, ಅವನಷ್ಟು ಸ್ವಾಮಿತ್ವವುಳ್ಳವರು ಪ್ರಪಂಚದಲ್ಲಿ ಯಾರೂ ಇಲ್ಲ. ಹಾಗಾಗಿ ಸತ್ ಚಿತ್ ಆನಂದ ಆತ್ಮನೇ ಅಂತ ಭಗವಂತನನ್ನು ನಾವು ಮನುಷ್ಯರಾದವರು ಮೋಕ್ಷ ಇಚ್ಛುಗಳು ಅಗತ್ಯವಾಗಿ ಚಿಂತನೆ ಮಾಡಬೇಕು ಅಂತ ಈ ನಿರುಪಮಾನಂದಾತ್ಮ ಅನ್ನುವಂಥದ್ರಿಂದ ಗೊತ್ತಾಯಿತು. ಇನ್ನು ಜೀವಕೋಟಿಯಲ್ಲಿ ನಿರುಪಮಾನಂದಾತ್ಮ, ಈ ಎಲ್ಲ ಗುಣಗಳು ಕೂಡ ಜೀವರಲ್ಲಿ ಅತ್ಯಂತ ಅಧಿಕವಾಗಿರುವಂಥದ್ದು ಯಾರಲ್ಲಿ ಅಂತಂದರೆ ಬ್ರಹ್ಮದೇವರಲ್ಲಿ ಅಂತ ನಾವು ಚಿಂತನೆ ಮಾಡಬೇಕು. ಇನ್ನು ಭವ ಅಂತಂದ್ರೆ ಹುಟ್ಟುವುದು ಅಂತಂದ್ರೂ ಒಂದೇ ಅರ್ಥ. ಸ್ಥಿತಿ
ಹಾಗೂ ಸಂಸಾರ ಅಂತ ಅರ್ಥ. ಸಂಸಾರ ಉಳ್ಳವರಲ್ಲಿ ಅಂದರೆ ಲಿಂಗದೇಹ ಉಳ್ಳವರಲ್ಲಿ ಮೂರ್ಧನ್ಯರು ಚತುರ್ಮುಖ ಬ್ರಹ್ಮದೇವರು ಅಂತ ನಾವು ನೋಡಿದ್ದೇವೆ. ಇಲ್ಲಿ ಭವ ಅನ್ನುವಂತಹ ಶಬ್ದದಿಂದ ನಮಗೂ ಕೂಡ ಅನ್ವಯ, ನಾವು ಕೂಡ ಸಂಸಾರದಲ್ಲಿ ಇದ್ದೇವೆ. ಆದರೆ ಈ ಭವದಿಂದ ಪಾರಾಗಲಿಕ್ಕೆ ನಾವು ಇವರನ್ನೆಲ್ಲ ಅನುಸಂಧಾನ ಮಾಡಬೇಕು. ನಿರುಪಮಾನಂದಾತ್ಮ ಭವ ಅಂತಂದರೆ ಇದನ್ನು ಹೇಗೆ ತಿಳ್ಕೊಳ್ಬೇಕು ಅಂದರೆ, ನಿರುಪಮಾನಂದ ಆತ್ಮ ಅಂತ ಚಿಂತನೆ ಮಾಡೋದ್ರಿಂದ, ಅಂದರೆ ಬಿಂಬ ಅಂತಾಗುವಾಗ ಭಗವಂತನನ್ನು ನಿರುಪಮಾನಂದ ಆತ್ಮ, ಸತ್ ಚಿತ್ ಆನಂದ ಆತ್ಮ ಅಂತ ಚಿಂತನೆ ಮಾಡುವುದು. ಹೇಗೆ ಮಾಡುವುದು? ಅವನ ಭವ ಅಂದರೆ ಬ್ರಹ್ಮದೇವರ ಮೂಲಕವಾಗಿ ಅವನ ಚಿಂತನೆ ಮಾಡಿದಾಗ ನಮ್ಮನ್ನು ಭವಸಾಗರದಿಂದ ದಾಟಿಸ್ತಾನೆ ಅಂತ ಈ ಶಬ್ದಗಳನ್ನು ಚಿಂತನೆ ಮಾಡ್ಬೋದು. ಇನ್ನು ನಿರ್ಜರ ಅಂತ ಒಂದು ಶಬ್ದ ಇದೆ. ನಾವು ನಿರ್ಜರ ಸಭಾ ಸಂಸೇವ್ಯ ಅಂತ ಹೇಳಿಕೊಂಡ್ವಿ. ನಿರ್ಜರ ಅನ್ನುವಂಥ ಪ್ರತ್ಯೇಕ ಶಬ್ದವನ್ನು ಚಿಂತನೆ ಮಾಡಿದರೆ ಜರ ಇಲ್ಲದ್ದು ಅಂತ ಅರ್ಥ. ಜರ ಶಬ್ದಕ್ಕೆ ಏನರ್ಥ? ಜರ ಅಂದರೆ ನಮಗೆ ಗೊತ್ತು, ಮುಪ್ಪು, ಓಲ್ಡ್ ಏಜ್ ಎಲ್ಲದು ಒಂದೊಂದೇ ಕೈ ಕೊಡ್ಲಿಕ್ಕೆ ಶುರು ಆಗುತ್ತೆ. ಕಣ್ಣು, ಕಿವಿ, ಎಲ್ಲ ಮೈ ಸಂಧಿಗಳು. ಜರಾಸಂಧ ಅಂತ ಅವನಿಗೆ ಯಾಕೆ ಹೆಸರು ಅಂತ ಹೇಳಿ ಪೂಜ್ಯ ಗುರುಗಳು ಯಾವಾಗಲೂ ಹೇಳ್ತಾ ಇರ್ತಾರೆ. ಸಂಧಿಯಲ್ಲಿ ಜರೆ ಬಂದರೆ ಜರಾಸಂಧ ಅಂತ. ಅಂದರೆ ಮಂಡಿ ನೋವು, ಕೈಕಾಲು ನೋವು ಇಂಥದ್ದೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಲೌಕಿಕವಾಗಿ ನೋಡಿದಾಗ ನಿರ್ಜರ ಅಂತ ನಾವು ಆ ಭಗವಂತನನ್ನು, ಚತುರ್ಮುಖ ಬ್ರಹ್ಮದೇವರನ್ನು ನಾವು ಚಿಂತನೆ ಮಾಡಿದಾಗ ನಮ್ಮಲ್ಲಿ ಈ ಜರತ್ವ ಹೊರಟು ಹೋಗ್ತದೆ. ಅಂದರೆ ದೇಹಕ್ಕೆ ಸಂಬಂಧಪಟ್ಟಂತಹ ಏನು ನ್ಯೂನತೆಗಳಿದ್ದಾವೆ ಅದನ್ನು ಗೆಲ್ಲಿಕ್ಕೋಸ್ಕರ ನಿರ್ಜರ ಅನ್ನುವ ಶಬ್ದದ ಉಪಾಸನೆ. ಇನ್ನು ನಿರ್ಜರ ಅಂದರೆ ಜರ ಶಬ್ದಕ್ಕೂ ಮುಪ್ಪು ಅಂತಂದರೂ ಅಲ್ಲಿ ಏನಂತಾರೆ, ದೈತ್ಯರು ಅಂದರೂ ಒಂದೇ ಅರ್ಥ. ಈಗ ಮೃತ್ಯು ಅನ್ನೋದಕ್ಕೆ ಮೃತ್ಯು ದೇವತೆ ಅಂತ ಹೇಳ್ತೇವೆ. ಹಾಗಾಗಿ ದೈತ್ಯರಿಗೂ ಕೂಡ ಇಂಥದ್ದನ್ನು ನಮ್ಮಲ್ಲಿ ಜರತ್ವ ಅಂತಂದರೆ ಮೆಲೆಫಿಕ್ ಎಫೆಕ್ಟ್ಸನ್ನು ಕೊಡುವಂತಹ ತಾಕತ್ತಿರುತ್ತೆ. ನಿರ್ಜರ ಅನ್ನುವಂತಹ ಶಬ್ದ ಅದು ಬ್ರಹ್ಮದೇವರಿಗೆ ಅನ್ವಯ ಆಗತ್ತೆ. ಯಾಕೆ ಅಂತ ಕೇಳಿದರೆ, ಈ ಭಗವಂತನಿಗೆ ಅವನಿಗೆ ಲಿಂಗದೇಹನೇ ಇಲ್ಲ. ಲಿಂಗದೇಹ ಉಳ್ಳವರಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಅಸುರಾವೇಶ ಅನ್ನುವಂಥದ್ದು ಇಲ್ಲೇ ಇಲ್ಲ. ಅವರ ಮಹತ್ತತ್ವ ಅನ್ನುವಂತಹ ದೇಹ ಏನಿದೆ ಅದಕ್ಕೆ ಅಸುರಾವೇಶನೇ ಆಗುವುದಿಲ್ಲಂತೆ. ಹಾಗಾಗಿ ನಿರ್ಜರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಬ್ರಹ್ಮದೇವರು ಅಂದರೆ ಬ್ರಹ್ಮ ವಾಯು ಇಬ್ಬರಿಗೂ ಇಟ್ಕೊಳ್ಬೇಕು ಈ ವಿಷಯಗಳನ್ನು. ಯಾಕಂದರೆ ಇಬ್ಬರೂ ರುಜುಗಳು ಸಮಕಕ್ಷದಲ್ಲಿ ಉಳ್ಳವರು. ಹಾಗಾಗಿ ಬ್ರಹ್ಮದೇವರಿಗೂ ಜರ ಅಂದರೆ ಅಸುರಾವೇಶ ಇಲ್ಲ, ವಾಯುದೇವರಿಗೂ ಅಸುರಾವೇಶ ಇಲ್ಲ. ಅಂದರೆ ಅಸುರರು ಬ್ರಹ್ಮದೇವರು ವಾಯುದೇವರ ಮೇಲೆ ದಾಳಿ ಮಾಡಿದರೆ ಹೇಗೆ ಒಂದು ಗೋಡೆಗೆ ಮಣ್ಣಿನ ಹೆಂಟೆ ಬಡಿದ್ರೆ ಗೋಡೆ ಪುಡಿ ಪುಡಿ ಆಗೋದಿಲ್ಲ, ಮಣ್ಣಿನ ಹೆಂಟೆನೇ ಪುಡಿ ಪುಡಿ ಆಗತ್ತೆ, ಹಾಗೇ ಅವರಿಗೆ ದೇಹ ಇದೆಯಂತೆ. ಅಂದರೆ ದೈತ್ಯರು ಅವರ ಮೇಲೆ ಎರಗಲಿಕ್ಕಾಗೋದಿಲ್ಲ ಅಂತಹ ದೇಹವುಳ್ಳವರು, ಅದಕ್ಕೆ ನಿರ್ಜರ. ನಾವು ಕೂಡ ನಿರ್ಜರ ಅಂತ ಚಿಂತನೆ ಮಾಡಿದರೆ ಚತುರ್ಮುಖ ಬ್ರಹ್ಮದೇವರನ್ನು ಅಥವಾ ವಾಯುದೇವರನ್ನು, ನಮ್ಮಲ್ಲಿಯೂ ಕೂಡ ದೈತ್ಯರ ಹಾವಳಿ ನಮ್ಮ ಮೇಲೆ ಆಗದಷ್ಟು, ಅಂದರೆ ಅವರಷ್ಟು ಅಲ್ಲ ಆದರೂ ನಮ್ಮ ಯೋಗ್ಯತೆಯ ಪ್ರಕಾರ ದೈತ್ಯರನ್ನು ದೂರ ಇಡುವಷ್ಟು ತಾಕತ್ತು ನಮಗೆ ಬರುತ್ತೆ. ಇದು ನಮಗೆ ಬೇಕು ಅಂತ. ಯಾಕಂದರೆ ನಮಗೆ ದೈತ್ಯರ ಒಂದು ಹಾವಳಿಯಿಂದ ಸಾಧನೆ ದೂರ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಮಗೆ ಇದು ಬೇಕು. ಇನ್ನೊಂದು ಜರ ಅಂತಂದರೂ ಆಲಸ್ಯ ಅಂದು ಒಂದೇ ಅರ್ಥ. ಜರ ಅಂತಂದರೆ ಓಲ್ಡ್ ಏಜಲ್ಲಿ ಏನಾಗುತ್ತೆ, ಏನು ಮಾಡಲಿಕ್ಕೆ ಕೂಡುವುದಿಲ್ಲ ಅಂದರೆ ಏನರ್ಥ, ಆಲಸ್ಯ ಅಂತ ಅರ್ಥ. ಓಲ್ಡ್ ಏಜಲ್ಲಿ ಬರುವುದಿರಲಿ, ನಮಗೆ ಇಷ್ಟು ಚಿಕ್ಕ ಏಜಲ್ಲೇ ನಮಗೆ ಹುಟ್ಟಿದಾಗಿಂದ ನಮ್ಮಲ್ಲಿ ಸೋಮಾರಿತನ, ಇಲ್ಲಿದ್ದ ಲೋಟ ತೆಗೆದು ಆಚೆ ಇಡು ಅಂದರೆ ನಮಗಾಗೋದಿಲ್ಲ. ಅಂತಹ ಆಲಸ್ಯ ಇರಬಾರ್ದು. ಯಾವಾಗಲೂ ಅಂದರೆ ನಿಷ್ಕ್ರಿಯರಾಗಿರಬಾರ್ದು. ನಾವು ಕೆಲಸದಲ್ಲಿ ತತ್ಪರತೆ, ಈ ಕೆಲಸ ಮುಗಿದ್ರೆ ಇನ್ನೊಂದು ಕೆಲಸ ಅಂತ. ಇದಕ್ಕೆ ಒಳ್ಳೆ ಉದಾಹರಣೆ ಪೂಜ್ಯ ಪೇಜಾವರ ದೊಡ್ಡ ಸ್ವಾಮಿಗಳು ನಾವು ನೋಡಿದ್ದೇವೆ. ಮರ್ಕ್ಯುರಿ ಥರ ಒಂದೊಂದು ಸೆಕೆಂಡ್ 30 ಸೆಕೆಂಡ್ಸ್ಗೆ ಅವರು ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಮುಂದೆ ದಾಟ್ತಾ ಇದ್ರು. ಹಾಗಾಗಿ ನಿರ್ಜರ ಅನ್ನುವಂತಹ ಶಬ್ದ ಅದು ಬ್ರಹ್ಮದೇವರಲ್ಲಿ ನಮಗೆ ಇದನ್ನು ನೋಡಲಿಕ್ಕೆ ಸಿಗತ್ತೆ. ಆಲಸ್ಯ ಅನ್ನುವಂಥದ್ದು ಇಲ್ಲ. ಇದನ್ನು ಕೂಡ ಆಚಾರ್ಯ ಮಧ್ವರಿಗೂ ಅಂದರೆ ಪ್ರಾಣದೇವರಿಗೂ ಇದು ಹನುಮಂತ ದೇವರ ಬಗ್ಗೆ ಹೇಳ್ತಾರೆ. ನಿಸ್ಸೀಮ ಪೌರುಷ ಬಲಂ ಅಂತ ಹೇಳ್ತಾ ಕುತಶ್ರಮಸ್ಯ ಅಂತ ಹೇಳ್ತಾರೆ. ಶ್ರಮ ಅನ್ನುವಂಥದ್ದೇ ಇಲ್ಲ ಅವರಿಗೆ, ಶ್ರಮನೇ ಆಗೋದಿಲ್ಲ. ಶ್ರಮ ಆದರೆ ಅಲ್ವಾ ಸುಸ್ತಾಗೋದು, ಸುಸ್ತೇ ಆಗೋದಿಲ್ಲ. ಆಲಸ್ಯ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ನಿರ್ಜರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಇನ್ನು ಇಷ್ಟೆಲ್ಲ ಗುಣಗಳು ನಮ್ಮಲ್ಲಿ ಬರಬೇಕು ಅಂತ. ಇನ್ನು ಜರಕ್ಕೆ ಸಂಬಂಧಪಟ್ಟಂತಹದ್ದು ಜಾರ ಅಂತ ನಾವು ತಿಳ್ಕೊಂಡ್ರೆ, ಜಾರ ಶಬ್ದಕ್ಕೆ ಲೂಸ್ ಕ್ಯಾರೆಕ್ಟರ್ ಅಂತ ಅರ್ಥ ಕನ್ನಡದಲ್ಲಿ. ಅಂದರೆ ಜಾರ ಅಂತಂದರೆ ಜಾರುವಂತಹದ್ದು ಅಂತ ಅರ್ಥ. ಅಂದರೆ ಅಂತಹ ಕ್ಯಾರೆಕ್ಟರ್ ಆ್ಯಂಡ್ ಕಾಂಡಕ್ಟ್ ನಮ್ಮಲ್ಲಿ ತುಂಬ ಇಂಪಾರ್ಟೆಂಟ್.
ಕನಕದಾಸರ ಕಥೆಯಲ್ಲಿ ಬರುತ್ತೆ, ಏಕಾದಶಿ ದಿವಸ ಬಾಳೆಹಣ್ಣು ಕೊಟ್ಟು ತಿನ್ರಿ ಅಂದರೆ ಒಬ್ಬೊಬ್ಬರು ಒಂದೊಂದು ಕಡೆಗೆ ಯಾರಿಗೂ ಕಾಣದೇ ಇರೋ ಹಂಗೆ ತಿಂದು ಬಂದ್ರಂತೆ. ಯಾರಿಗೂ ಕಾಣದೇ ಇರುವಂತಹ ಪರಿಸ್ಥಿತಿ ಇಲ್ಲವೇ ಇಲ್ಲ. ಯಾಕಂದರೆ ನಮ್ಮ ಭುಜದಲ್ಲೇ ಚಿತ್ರಗುಪ್ತರಿರ್ತಾರೆ, ನಮಗೆ ಸರ್ವಾಂತರಾತ್ಮನ್, ನಮ್ಮ ಒಳಗಡೆ ಪ್ರಾಣದೇವರು ಪ್ರತಿ ಹೆಜ್ಜೆಗೂ ನಮ್ಮದು ಲೆಕ್ಕ ಹಾಕ್ತಾ ಇರ್ತಾರೆ. ಇನ್ನು ದೇವತೆಗಳು ಎಲ್ಲದಕ್ಕೂ ಸರ್ವೇಂದ್ರಿಯ ಪ್ರೇರಕರು, ಸರ್ವೇಂದ್ರಿಯದಲ್ಲಿ ಕೆಲಸ ಮಾಡುವವರಾಗಿರ್ತಾರೆ. ಭಗವಂತ ಅಂತೂ ಸರ್ವತ್ರ ವ್ಯಾಪ್ತ. ಹಾಗಾಗಿ ಯಾವುದನ್ನು ಮುಚ್ಚಿಟ್ಟು ಮಾಡುವಂಥದ್ದು ಅಂತ ಆಗೋದೇ ಇಲ್ಲ. ಒಂದು ಕಡೆ ಮುಚ್ಚಿಟ್ರೆ ಇಡೀ ದೇವತಾ ಪ್ರಪಂಚಕ್ಕೆ ಬಟ್ಟ ಬಯಲಲ್ಲಿ ನಮ್ಮ ಏನು ಡೇಟಾಬೇಸ್ ಕಾಣ್ತಾ ಇರುತ್ತೆ. ಹಾಗಾಗಿ ಕ್ಯಾರೆಕ್ಟರ್ ಕಾಂಡಕ್ಟ್ ಅನ್ನುವಂಥದ್ದು ನಾವು ಏಕಾಂತದಲ್ಲಿ ಏನಿರ್ತೇವೆ, ಏಕಾಂತದಲ್ಲಿ ಅಂದರೆ ಬಾಹ್ಯವಾಗಿ ಅಲ್ಲ, ಮನಸ್ಸಿನ ಒಳಗೆ ನಾವು ಏನು ಚಿಂತನೆ ಮಾಡ್ತಾ ಇರ್ತೇವೆ ಇದು ಕೂಡ ಮುಖ್ಯ. ಹಾಗಾಗಿ ಈ ಕ್ಯಾರೆಕ್ಟರ್ ಕಾಂಡಕ್ಟಲ್ಲಿ ನಾವು ಸ್ಲಿಪ್ ಆಗಬಾರ್ದು. ಉತ್ತಮವಾದಂತಹ ಕ್ಯಾರೆಕ್ಟರ್ ಅದಂತೂ ನಮಗೆ ಬೇಕೇ ಬೇಕು. ಹಾಗಾಗಿ ಅದನ್ನು ಕೂಡ ಕೊಡುವವರು ಬ್ರಹ್ಮದೇವರು. ಹಾಗಾಗಿ ನಿರ್ಜರ ಅಂತ ಶಬ್ದ, ಈ ಶಬ್ದಗಳ ಮೂಲಕ ಅವರನ್ನು ಪ್ರಾರ್ಥನೆ ಮಾಡ್ಕೊಳ್ಬಹುದು. ಇನ್ನು ಸಭಾ ಸಂಸೇವ್ಯ ಅಂತಂದರೆ ಏನರ್ಥ? ಸತ್ಸಭೆ, ಅಸತ್ಸಭೆ ಅಂತ ಎರಡು ಸಭೆಗಳ ಪರಿಚಯವನ್ನು ಮಹಾಭಾರತದಲ್ಲಿ ಮಾಡಿಕೊಟ್ಟಿದ್ದಾರೆ. ಆದರೆ ಇದು ಯೂನಿವರ್ಸಲಿ ಅಪ್ಲಿಕಬಲ್. ಏನಾಗತ್ತೆ, ಸತ್ಸಭೆ ಅಂತಂದರೆ ದೇವತೆಗಳ ಸಭೆ ಅಂತ ಆಯಿತು. ದೇವತೆಗಳಿಂದ ಸಹಜವಾಗಿ ಸೇವ್ಯನಾದವರು ಚತುರ್ಮುಖ ಬ್ರಹ್ಮದೇವರು. ದೇವತೇತರರು ಏನಿದ್ದಾರೆ, ಕಲಿ ಮೊದಲಾದವರು, ಈಗ ನಾವು ನೋಡ್ತೇವೆ ಹಿರಣ್ಯಕಶಿಪು ಯದ್ಯಪಿ ದೈತ್ಯ, ಆದಿದೈತ್ಯ ಅಂತ ಹೇಳ್ತಾರೆ, ಅವನಿಗೆ ಅಷ್ಟಿದ್ದಿದ್ರೆ ಅವನು ಕಲಿಯನ್ನು ಕೂತು ತಪಸ್ ಮಾಡಬಹುದಾಗಿತ್ತಲ್ಲ, ಮಾಡಲಿಲ್ಲ. ಇಲ್ಲಿ ಸಭಾ ಸಂಸೇವ್ಯ ಅಂತಂದರೆ ದೈತ್ಯರು ಕೂಡ ಹೋಗಿ ತಮ್ಮ ಕೆಲಸ ಆಗಬೇಕು ಅಂತಂದರೆ ಸೇವನೆ ಮಾಡುವಂಥದ್ದು ಅದು ಚತುರ್ಮುಖ ಬ್ರಹ್ಮದೇವರನ್ನೇ. ಹಾಗಾಗಿ ಸಭಾ ಸಂಸೇವ್ಯ ಎರಡಕ್ಕೂ ಅನ್ವಯ, ಸತ್ ಸಭೆ ಅಸತ್ ಸಭೆ. ಇನ್ನೂ ಸಾಮಾನ್ಯದವರು ರಾಜಸಿಕರಂತೂ ಕೇಳೇ ಕೇಳ್ತಾರೆ. ಹಾಗಾಗಿ ಸಕಲ ಸಭೆಯಿಂದ, ಸಭೆ ಅಂತಂದರೆ ಒಂದು ಗುಂಪು ಅಂತ ಅರ್ಥ, ಎಲ್ಲ ಜೀವರಾಶಿಗಳ ಗುಂಪಿನಿಂದಲೂ ಕೂಡ ಚೆನ್ನಾಗಿ ಸೇವ್ಯಮಾನರಾದವರು ಅದು ಬ್ರಹ್ಮದೇವರು ಅಂತ. ಇದು ಕೂಡ ಇದರಿಂದ ನಮಗೇನು ಅಂತ ಕೇಳಿದರೆ, ನಾವೊಂದು ಜೀವನದಲ್ಲಿ ಒಂದು ಒಳ್ಳೆ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೊಂಡು ಎಲ್ಲರೂ ನಮ್ಮನ್ನು ಗೌರವಿಸುವುದು, ಅಂದರೆ ಅಟ್ಲೀಸ್ಟ್ ನಮ್ಮನ್ನು ಸಭೆಯಲ್ಲಿ ಅಪಮಾನ ಮಾಡಬಾರ್ದು. ನಮಗೆ ಸಾಮಾನ್ಯವಾಗಿ ಇಂತಹ ಪರಿಸ್ಥಿತಿ ಬರುತ್ತೆ, ನಮ್ಮವರೇ ನಮ್ಮನ್ನು ಒಂದು ಗುಂಪು ಸಭೆಗಳಲ್ಲೆಲ್ಲ ಇದ್ದಾಗ ಡಿಮೀನ್ ಮಾಡಿ, ಇನ್ಸಲ್ಟ್ ಮಾಡಿ, ನಮ್ಮನ್ನು ನೋಯಿಸುವಂತಹ ಪರಿಸ್ಥಿತಿಗಳು ನಾವು ಅಲ್ಲಲ್ಲಿ ನೋಡ್ತಾ ಇರ್ತೇವೆ. ಎಲ್ಲ ತಮ್ಮವರೇ ಹಾಗೆ ತಮ್ಮವರನ್ನೇ ಅವರು ಸಭೆಯಲ್ಲಿ ಇನ್ಸಲ್ಟ್ ಮಾಡ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ನಮಗೆ ಅಗತ್ಯವಾಗಿ ಸಭಾ ಸಂಸೇವ್ಯ ಅಂತ ಬ್ರಹ್ಮದೇವರನ್ನು ಉಪಾಸನೆ ಮಾಡೋದ್ರಿಂದ ನಮಗೆ ಲೋಕದಲ್ಲಿ ಒಳ್ಳೆಯ ಸೆಲ್ಫ್ ರೆಸ್ಪೆಕ್ಟ್, ಅಂದರೆ ನಮಗೇನು ಎತ್ತರದ ಪದವಿ ಅಂತಲೇ ಅರ್ಥ ಅಲ್ಲ, ಅದಕ್ಕೆ ನಮ್ಮ ಮನೆಗಳಲ್ಲಿ ನಮಗೆ ಏನು ತೀರಾ ಅಗತ್ಯವಾದಂತಹ ಏನು ಒಂದು ರೆಸ್ಪೆಕ್ಟ್ ಬೇಕಾಗ್ತದೆ ಅಂಥದ್ದನ್ನು ಉಳಿಸಿಕೊಡ್ತಾರೆ ಹೀಗೆ ಸಭಾ ಸಂಸೇವ್ಯ ಅಂತ ಉಪಾಸನೆ ಮಾಡೋದ್ರಿಂದ. ಇನ್ನು ರುಜುಗಣ ಧರಸೆ ಅಂತ ಶಬ್ದ, ಈ ಶಬ್ದವನ್ನು ನಾವು ಸ್ವಲ್ಪ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ರುಜುಗಳ ಗುಂಪಿದೆ, 100 ರುಜುಗಳು ಗುಂಪುಗಳಿದ್ದಾವೆ. ಅವೆಲ್ಲ ಸೃಷ್ಟಿಗೆ ಒಂದೊಂದು ಪೀರಿಯಡಲ್ಲಿ ಬರುತ್ತೆ. ಉದಾಹರಣೆಗೆ ಈ ಬ್ರಹ್ಮಕಲ್ಪದಲ್ಲಿ ನಾವು ಕೆಲವು ರುಜುಗಳ ಪರಿಚಯವನ್ನು ನಮಗೆ ಶಾಸ್ತ್ರಕಾರರು ಮಾಡಿಸಿಕೊಡ್ತಾರೆ. ಯಾರು? ಬ್ರಹ್ಮದೇವರಿದ್ದಾರೆ, ಮುಖ್ಯ ಪ್ರಾಣದೇವರಿದ್ದಾರೆ, ಲಾತವ್ಯರು, ವಾದಿರಾಜರಿದ್ದಾರೆ. ನಮಗೆ ಇಷ್ಟನ್ನು ಇಟ್ಕೊಳ್ಳೋಣ ಸದ್ಯಕ್ಕೆ ಚಿಂತನೆಗೆ. ಈ ಗುಂಪಿನಲ್ಲಿ ನಮಗೆ ಕಾಣುವಂಥದ್ದೇನು ಅಂತಂದರೆ, ಈ ಮೇಲ್ನೋಟಕ್ಕೆ ಇದರಿಂದ ಬರುವ ಅರ್ಥ ಏನು ಅಂತಂದರೆ, ಈ ರುಜುಗಳ ಗುಂಪೇನಿದೆ, ಈ ಗುಂಪಿನಲ್ಲಿ ಅರಸೆ ಅಂತಂದರೆ ಕಿಂಗ್ ಅಂತ ಅರ್ಥ. ಆದರೆ ಏನಂತ ಸಾಮಾನ್ಯರಿಗೆ ಅರ್ಥ ಆಗತ್ತೆ, ಇನ್ನು ಉಳಿದವರೆಲ್ಲ ನಿಕೃಷ್ಟರು, ತಾರತಮ್ಯದಲ್ಲಿ ಕೆಳಗಿನವರು ಅಂತ ಅರ್ಥ ಬರುತ್ತೆ. ಸುತರಾಮ್ ಅಲ್ಲ. ಈ ರುಜುಗಳು ಏನಿದ್ದಾರೆ ಅವರು ಅಷ್ಟೂ ಗುಂಪು, ರುಜುಗಳ 100 ಜನ ಇದ್ದರೆ 100 ಜನರೂ ಕೂಡ ಸಮಾನ ಕಕ್ಷಾ ಸಮಾನ ಯೋಗ್ಯತೆ ಉಳ್ಳವರು. ಆದರೆ ಕಾಲನಿಮಿತ್ತವಾಗಿ ಬ್ರಹ್ಮದೇವರು ಈ ಬ್ರಹ್ಮಕಲ್ಪ ಆದ ಕೂಡಲೇ ಅವರು ಮೋಕ್ಷಕ್ಕೆ ಹೋಗಿಬಿಡ್ತಾರೆ. ಆ ಒಂದು ಪದವಿಯ, ಬ್ರಹ್ಮ ಪದವಿಯ ನಿಮಿತ್ತದಿಂದ ಈ ಕಲ್ಪದಲ್ಲೇ ಮೋಕ್ಷಕ್ಕೆ ಹೋಗಿಬಿಡ್ತಾರೆ ಅನ್ನುವಂತಹ ಒಂದು ದೃಷ್ಟಿಯಿಂದ ರುಜುಗಣಧರಸೆ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮುಂದಿನ ಬ್ರಹ್ಮ ಕಲ್ಪದಲ್ಲಿ ವಾಯುದೇವರು ಬ್ರಹ್ಮ ಪದವಿಗೆ ಬಂದಿರ್ತಾರೆ. ಹಾಗಾಗಿ ಆ ಪದವಿತ್ವೇನ, ಅಂದರೆ ಬ್ರಹ್ಮ ಪದವಿ ಅಂತೇನಿದೆ ಆ ಪದವಿಯೇ ಮೊದಲು ಮೋಕ್ಷಕ್ಕೆ ಹೋಗುತ್ತೆ ಅನ್ನುವ ದೃಷ್ಟಿಯಿಂದ. ಇದನ್ನು ಸಾಮಾನ್ಯವಾಗಿ ನಾವು ಲೌಕಿಕವಾಗಿ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದರೆ,
ಈಗ 8th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡಲ್ಲಿ ಒಂದಷ್ಟು ಮಕ್ಕಳಿದ್ದಾರೆ. ಆ ಮಕ್ಕಳಲ್ಲಿ ಒಂದು ಗುಂಪಿದೆ. ಆ ಗುಂಪು ಹೇಗೆ ಅಂತಂದರೆ, ಈ 10th ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ರ್ಯಾಂಕ್ 100 ಔಟ್ ಆಫ್ 100 ಬರುವವರ ಗುಂಪು ಅಂತ ಇಟ್ಕೊಳ್ಳೋಣ. 10th ಸ್ಟ್ಯಾಂಡರ್ಡಲ್ಲಿ 100 ಔಟ್ ಆಫ್ 100 ಮಾರ್ಕ್ಸ್ ತೆಗೆಯುವವರ ಒಂದು ಗುಂಪಿದೆ. ಅದು ಯಾರು? ಇವಾಗ 10th ಸ್ಟ್ಯಾಂಡರ್ಡಲ್ಲಿ ಒಬ್ಬ ಹುಡುಗ 100 ಔಟ್ ಆಫ್ 100 ತೆಗೆದು ಪಾಸಾಗಿ ಮೊದಲು ಹೋಗ್ತಾನೆ, ಅದು ಬ್ರಹ್ಮದೇವರು ಅಂತ. ಈಗ 9th ಸ್ಟ್ಯಾಂಡರ್ಡಲ್ಲಿ ಇರುವವನು ಯಾರು 10th ಸ್ಟ್ಯಾಂಡರ್ಡ್ಗೆ ಬರ್ತಾನೆ, ಅವನಿಗೂ ಕೂಡ 100 ಔಟ್ ಆಫ್ 100 ತೆಗೆಯುವ ಕೆಪ್ಯಾಸಿಟಿ ಇದೆ. ಆದರೆ ಕೆಪ್ಯಾಸಿಟಿ ವೈಸ್ ಈ 10thಲ್ಲಿರುವವನು, 9thಲ್ಲಿರುವವನು, 8thಲ್ಲಿರುವ 3 ಜನರಿಗೆ 100 ಔಟ್ ಆಫ್ 100 ತಗೊಳ್ಳುವ ಕೆಪ್ಯಾಸಿಟಿ ಸಮಾನವಾಗಿ ಇದೆ. ಆದರೆ ಒಬ್ಬ ಮಾತ್ರ ಮೊದಲು 10thಲ್ಲಿರುವವ ಮೊದಲು ಅಂದರೆ ಈಗ 2024 ಅವನು 10th ಪಾಸ್ ಮಾಡಿ 100 ಔಟ್ ಆಫ್ 100 ತಗೊಂಡು ಮುಂದೆ ಹೋಗ್ತಾನೆ. ಅದೇ 2025 9thಲ್ಲಿದ್ದವ 10th ಬರ್ತಾನೆ. ಅವನು 10thಲ್ಲಿ ಬಂದು ಅಂದರೆ ಅವನಲ್ಲಿ 9thಲ್ಲಿ ಇರುವಾಗಲೇ ಅವನಿಗೆ 100 ಔಟ್ ಆಫ್ 100 ತಗೊಳ್ಳುವ ಕೆಪ್ಯಾಸಿಟಿ ಇರಲಿಲ್ಲ ಅಂತ ಅರ್ಥ ಅಲ್ಲ, ಉಂಟು ಅಂತಲೇ ಅರ್ಥ. ಆದರೆ ಅವನು 10th ಬಂದಾದಮೇಲೆ ಅವನು ಪಾಸಾಗಿ ಮುಂದೆ ಹೋಗ್ತಾನೆ ಅಂತ. ಹಾಗೆ ಈ 2025 ಯಾರು ಬ್ರಹ್ಮ ಪದವಿಗೆ ಬರ್ತಾರೆ, 9th 10th ಯಾರು ಬರ್ತಾನೆ, ಅದು ವಾಯುದೇವರು ಅಂತ ಅರ್ಥ. 2026 ಯಾರು ಈಗ ಲಾತವ್ಯರು ವಾದಿರಾಜರಾಗಿದ್ದಾರೆ, ಅವರು ಮುಂದೆ ವಾಯುವಾಗಿ 2026 ಅವರು ಬ್ರಹ್ಮ ಪದವಿಗೆ ಬರ್ತಾರೆ ಅಂತ ಅರ್ಥ. ಅಂದರೆ ನಾನು ಅನಾಲಜಿ ಕೊಡ್ತಾ ಇರೋದು. ಹಾಗಾಗಿ ಎಲ್ಲರಲ್ಲಿಯೂ ಸಮಾನವಾದಂತಹ ಯೋಗ್ಯತೆ ಇದೆ, 100 ಔಟ್ ಆಫ್ 100 ತೆಗೆಯುವ ಯೋಗ್ಯತೆ ಇದೆ. ಆದರೆ ಒಬ್ಬ 2024 ಪಾಸ್ಔಟ್, ಇನ್ನೊಬ್ಬ 2025 ಪಾಸ್ಔಟ್, ಇನ್ನೊಬ್ಬ 2026 ಪಾಸ್ಔಟ್ ಹೇಗೋ ಹಾಗೆ 2024 ಪಾಸ್ಔಟನ್ನು ಬ್ರಹ್ಮದೇವರು ಅಂತ ಹೇಳಿದಾಗ ಅವರು ನಾಳೆನೇ ಮೋಕ್ಷಕ್ಕೆ ಹೋಗ್ತಾರೆ. ಆದ್ದರಿಂದ ರುಜುಗಣದ ಅರಸೆ ಅಂತ ಹೇಳಿದ್ದಾರೆ, ಪದವಿತ್ವೇನ ಹೇಳಿದ್ದಾರೆ ಹೊರತು ಯೋಗ್ಯತೆ ತಗೊಂಡ್ರೆ ಎಲ್ಲ ರುಜುಗಳಿಗೂ, ಒಂದು ಗುಂಪಿನ ರುಜುಗಣ ಏನಿದೆ ಅವರೆಲ್ಲರಿಗೂ ಸಮಾನ ಯೋಗ್ಯತೆ ಇದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಇನ್ನು ಇದನ್ನು ನಾವು ತಿಳ್ಕೊಳ್ಳೋದ್ರಿಂದ ನಮಗೇನಾಗತ್ತೆ ಅಂತಂದರೆ, ಇದು ಕೂಡ ನಾನು ನಿನ್ನೆ ಹೇಳಿದಾಗೆ ಕೆಲವು ಗುಣಗಳು ಅವರನ್ನು ಮಾತ್ರ ಹಾಗೆ, ಅವರು ರುಜುಗಳು, ಅವರು ಹೀಗೆ ಅವರನ್ನು ಹಾಗೆ ತಿಳ್ಕೊಳ್ಬೇಕು ಅಂತ. ಇನ್ನು ಒಂದು ಅನಾಲಜಿ ತೆಗಿಬಹುದು. ರುಜು ಅಂತಂದ್ರು ಸ್ಟ್ರೈಟ್ ಅಂತಂದ್ರು ಒಂದೇ ಅರ್ಥ. ಎಂತಹ ಪ್ರಸಂಗ ಬಂದರೂ ಕೂಡ ಅವರು ತತ್ವಕ್ಕೆ ಅವರು ಸಮझೋತಾ ಮಾಡಿಕೊಳ್ಳುವುದಿಲ್ಲ. ತತ್ವಕ್ಕೆ ಅವರು, ಇವಾಗ ಉದಾಹರಣೆಗೆ ಭೀಮಸೇನ ದೇವರ ಬಗ್ಗೆ ನಾವು ನೋಡಿದರೆ, ಅವರು ರುಜುಗಳಲ್ವ, ಅವರು ನೋಡಿದರೆ ಭಗವಂತನ ಮೇಲೆ ಆ್ಯರೋ ಹೊಡಿಬೇಕಾದಂತಹ ಅಥವಾ ಕಲ್ತ್ಕೊಳ್ಳುವಾಗಲೇ ಆಗಲಿ ಭಗವಂತನನ್ನು ಅಪೋಸ್ ಮಾಡುವಂತಹ ಪ್ರಸಂಗ ಬರುತ್ತೆ ಅಂತಂದ್ಬಿಟ್ಟು ಅವರು ಆ ಧನುರ್ವಿದ್ಯೆಯನ್ನು ಕಲೀಲಿಕ್ಕೆ ಹೋಗಲಿಲ್ಲ. ಆ ಬಾಣದ ಗದಾವಿದ್ಯೆಯನ್ನು ಕೂಡ ಆ ಇವನ ಹತ್ರ, ಯಾರು ಬಲರಾಮನ ಹತ್ರ ಕಲಿತ ಹಾಗೆ ನಟನೆ ಮಾಡಿದ್ರು. ಒಟ್ಟಿನಲ್ಲಿ ಅವರು ಬಹಳ ತತ್ವನಿಷ್ಠರು, ಯಾವಾಗಲೂ ರುಜುಗಳು ಅಂತ. ಆದರೆ ಅದರಿಂದ ನಮಗೇನಾಗ್ತದೆ ಅಂದರೆ, ನಮ್ಮಲ್ಲಿಯೂ ಕೂಡ ನಮಗೂ ಭಗವಂತನಿಗೂ ರುಜುತ್ವ, ನಾವು ಭಗವಂತನೊಟ್ಟಿಗೆ ನೇರವಾಗಿ ಇರಬೇಕು. ನೇರವಾಗಿ ಅಂತಂದ್ರು ಕಲ್ಮಶ ಇಲ್ಲದೆ ಅಂತಂದ್ರು ಹಿಂದೇಟು ಅನ್ನುವಂಥದ್ದು. ಹಿಂದೇಟು ಯಾವಾಗ ಹಾಕ್ತೇವೆ? ತಪ್ಪು ಮಾಡಿದರೆ ಹಿಂದೇಟು ಹಾಕೋದು. ಹಾಗಾಗಿ ತಪ್ಪು ಮಾಡದಂತಹ ಪರಿಸ್ಥಿತಿ ನಮಗೆ ಬರಬೇಕು ಅಂತಾದರೆ ಈ ರೀತಿ ರುಜುಗಣದ ರಸೆ ಅಂದರೆ ನಮ್ಮಲ್ಲಿ ರುಜುತ್ವ ಬರಲಿಕ್ಕೆ ಸಾಧ್ಯ. ಅಂದರೆ ರುಜುಗಣಕ್ಕೆ ನಮ್ಮನ್ನು ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮಲ್ಲಿ ಟ್ರೂ ಟು ಕಾನ್ಷಿಯನ್ಸ್ ಅನ್ನುವಂಥದ್ದು ಏನಿದೆ, ಪ್ರಾಮಾಣಿಕವಾಗಿ ಇರುವಂಥದ್ದು ಭಗವಂತನ ವಿಷಯದಲ್ಲಾಗಿರಬಹುದು ಅಥವಾ ಲೌಕಿಕ ವಿಷಯದಲ್ಲಾಗಿರಬಹುದು, ಅದು ನಮಗೆ ಬರಲಿಕ್ಕೆ ಸಾಧ್ಯ ಅಂತ. ಇನ್ನು ಸತ್ವಪ್ರಚುರ, ಸತ್ವಗುಣವೇ ಭೂಯಿಷ್ಠಾಂತವಾಗಿ ಉಳ್ಳಂತಹ ಶರೀರವುಳ್ಳವರು ಅಂತ ಅರ್ಥ. ಅಂದರೆ ಈ ಭೂಮಿಗೆ ಬಂದ ಮೇಲೆ ಲಿಂಗದೇಹ ಇರುವಾಗ ಸತ್ವರಜಸ್ತಮೋ ಗುಣಗಳ ಏರುಪೇರಿಂದಾಗಿ ನಮಗೆ ಈ ಪ್ರಪಂಚ ಸೃಷ್ಟಿಯಾಯಿತು ಅಂತ ಗೊತ್ತು. ಆದರೆ ಸತ್ವಪ್ರಚುರ ಅಂದರೆ ಶಬ್ದಕ್ಕೆ ಅರ್ಥ ಏನು ಅಂತಂದರೆ, ಸತ್ವಗುಣವೇ ಅದರಲ್ಲಿ ಪ್ರಖರವಾಗಿದೆ. ಈ ರಜೋಗುಣ ತಮೋಗುಣ ಉಂಟು, ಇಲ್ಲ ಆ ರೀತಿಯಲ್ಲಿ ಅದು ಸುಪ್ತವಾಗಿರುವಂತಹ ಒಂದು, ಅಂದರೆ ರಜಸ್ಸು ಹಾಗೂ ತಮೋಗುಣಗಳು ಇವರ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ. ರಜೋಗುಣ ಅಂತಂದರೆ ಆಸೆ ಅಂತ ಅರ್ಥ, ತಮೋಗುಣ ಅಂತಂದರೆ ನೋವು, ಹಿಂಸೆ ಅಥವಾ ಕೆಟ್ಟದ್ದು ಅಂತ, ಈ ದುಃಖ ಅಂತ ಅರ್ಥ. ಇದು ಯಾವುದೂ ಅವರಿಗೆ ದುಃಖ ಅಂತಲೇ ಇಲ್ಲ ಬ್ರಹ್ಮದೇವರಿಗೆ. ಇಲ್ಲಿ ಸಂಸಾರದಲ್ಲಿದ್ದರೂ ಕೂಡ ದುಃಖ ಇಲ್ಲ. ಹಾಗಾಗಿ ಈ ರೀತಿಯಲ್ಲಿ ಸತ್ವ ಪ್ರಚುರ. ಇದರಿಂದ ನಮಗೇನು, ನಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ನಮ್ಮಲ್ಲಿಯೂ ಕೂಡ
ರಜೋಗುಣ ತಮೋಗುಣ ಆದಷ್ಟು ಕಡಿಮೆ ಆಗಿ ಸತ್ವಗುಣ ಪ್ರಚುರತೆ ಬರಬೇಕು, ಹೆಚ್ಚು ಹೆಚ್ಚು ಸಾತ್ವಿಕ ಗುಣ ಬರಲಿಕ್ಕೋಸ್ಕರ ಇದೊಂದು ಚಿಂತನೆ. ಇನ್ನು ವಾಣಿ ಮುಖ ಸರೋಜ ಅಂತ ಸರೋಜ ಇನ ಅಂತಂದರೆ, ವಾಣಿ ಅಂದರೆ ಸರಸ್ವತೀ ದೇವಿ, ಅವಳ ಮುಖಕಮಲಕ್ಕೆ ಇನ ಅಂತಂದರೆ ಸೂರ್ಯನಂತೆ ಆ ಕಮಲ, ಅವಳ ಮುಖ ಕಮಲವನ್ನು, ಮುಖವೆಂಬ ಕಮಲವನ್ನು ಅರಳಿಸುವವನು ಅಂತ. ಅಂದರೆ ವಾಣಿ ಸರಸ್ವತೀ ದೇವಿಯರು ಕೂಡ ಲಕ್ಷ್ಮೀದೇವಿಯರ ನಂತರದ ಕಕ್ಷಾದಲ್ಲಿ ಆ ವೇದದ ಅಭಿಮಾನಿ ದೇವತೆ. ಅವಳ ಮುಖದಲ್ಲಿ ವೇದ ಬರಬೇಕು ಅಂತಂದರೆ, ಅವಳ ಮುಖವೂ ಅರಳಬೇಕು ಭಗವಂತನ ವಿಷಯದಲ್ಲಿ ಅಂತಂದರೆ, ಅದಕ್ಕೆ ಮೂಲ ಸ್ಫೂರ್ತಿ ಯಾರು ಅಂದರೆ ಬ್ರಹ್ಮದೇವರು, ಅಂದರೆ ಬ್ರಹ್ಮದೇವರ ಪತ್ನಿ ಅಂತ ಅರ್ಥ. ನಮಗೂ ಕೂಡ ಜ್ಞಾನ ಬರಬೇಕು. ಯಾರಿಂದ ಬರಬೇಕು? ನಿಯತವಾಗಿ ನೋಡುವುದು ಅಂತಾದರೆ ಪತಿಯಿಂದ ಬರಬೇಕು. ಆದರೆ ನಾವು ಭಗವಂತನಿಂದ ಪಡೆದರೂ ಕೂಡ ತೊಂದರೆ ಇಲ್ಲ. ಇಂತಹ ವಿಷಯವನ್ನು ನಾವು ಚಿಂತನೆ ಮಾಡುವಾಗ ನಮ್ಮ ಏನೋ ಒಂದು ಮಟ್ಟಿಗೆ ನಮ್ಮ ಸುತ್ತಮುತ್ತಲಲ್ಲಿ ಇರುವವರು, ನಮ್ಮ ಪಾಲಕರು ಅಂದರೆ ಪತಿ ಇರಬಹುದು, ಪುತ್ರ ಇರಬಹುದು, ಇವರಲ್ಲಿಯೂ ಕೂಡ ಭಗವಂತನ ವಿಷಯಕ್ಕೆ ಮುಖ ಅರಳಬೇಕು. ನಮ್ಮಲ್ಲೆಲ್ಲ ಏನಾಗತ್ತೆ, ನಾವು ಶಾಸ್ತ್ರದ ವಿಷಯ ಹೇಳಿದರೆ ಮುಖ ಊದಿಸಿಕೊಂಡು ಇದು ಬೇಡ. ನಾವು ಲೋಕದಲ್ಲಿ ನೋಡ್ತಾ ಇರ್ತೇವೆ, ಭಗವಂತನ ವಿಷಯದಷ್ಟು ಬೋರಿಂಗ್ ಟಾಪಿಕ್ ಇನ್ಯಾವುದೂ ಇಲ್ಲ. ದೇವರ ಬಗ್ಗೆ ಹೇಳಿದರೆ ಮುಖ ಅರಳುವುದಲ್ಲ, ಮುಖ ಗಂಟು ಹಾಕಿಕೊಂಡು, ಮುಖ ಹೇಗೇಗೋ ಮಾಡಿಕೊಂಡು, ವಕ್ರ ಮಾಡಿಕೊಂಡು ಇದು ಬೇಡ ನನಗೆ ಅಂತ ಹೇಳುವಂತಹ ಪತಿಯೋ ಪುತ್ರನೋ ಆಚೆ ಇರುವವರೋ ಇರ್ತಾರೆ. ಆದರೆ ಈ ಚತುರ್ಮುಖ ಬ್ರಹ್ಮದೇವರನ್ನು ವಾಣಿ ಮುಖ ಸರೋಜ ಇನ ಅಂತ ಚಿಂತನೆ ಮಾಡಿದಾಗ ನಮ್ಮ ಸುತ್ತಮುತ್ತಲ ಇರುವ ಜನರಲ್ಲಿ ಭಗವಂತನ ವಿಷಯದ ನಾವು ಕಾನ್ವರ್ಸೇಷನ್ ಮಾಡಿದಾಗ ಅವರ ಮುಖವೂ ಕೂಡ ಅರಳುತ್ತೆ ಅಂತಂದರೆ ಸಾತ್ವಿಕ ವಾತಾವರಣ ಅದು ನಿರ್ಮಾಣ ಆಗತ್ತೆ ಅಂತ ಅರ್ಥ. ಇದಕ್ಕೆ ಒಂದು ಈ ರೀತಿಯಲ್ಲಿ ನಾವು ಚಿಂತನೆ ಮಾಡ್ಬೋದು. ಇನ್ನು ಗರುಡ ಶೇಷ ಶಶಾಂಕ ದಳ ಶೇಖರರ ತನುಜ ಜನಕ ಅಂತಂದರೆ ಗರುಡಶೇಷ ರುದ್ರದೇವರ ತಂದೆ ಅಂತ ಅರ್ಥ. ಇದನ್ನು ನಾವು ಚಿಂತನೆ ಮಾಡೋದ್ರಿಂದ ಏನಾಗತ್ತೆ, ಗರುಡದೇವರು ಹೇಗಿರ್ತಾರೆ ಅಂದರೆ ತಮ್ಮ ಹೆಗಲಿನ ಮೇಲೆ ಸದಾ ಭಗವಂತನ್ನು ಕೂಡಿಸಿಕೊಂಡು ಓಡಾಡ್ತಾ ಇರ್ತಾರೆ. ನಾವು ಕೂಡ ಹಾಗೆ ನಮ್ಮಲ್ಲಿ ಭಗವಂತನನ್ನು ನಾವು ಹೊತ್ತುಕೊಳ್ಬೇಕು. ಗರುಡದೇವರು ಎತ್ಕೊಂಡು ಹಾರಾಡ್ತಾ ಇರ್ತಾರೆ ಅಂತಂದರೆ ನಂಗೆ ಅಷ್ಟು ಖುಷಿ. ಹಾರಾಡೋದು ಯಾಗ ಖುಷಿ ಇದ್ದರೆ, ಹಾಗಾಗಿ ಹಾರಾಡ್ತಾ ಇರುವಾಗ ನಮಗೆ ಗರುಡದೇವರು ಅಂತ ಅರ್ಥ. ಇನ್ನು ಶೇಷದೇವರೇನು ಅಂದರೆ ಭಗವಂತನನ್ನೇ ತನ್ನ ಭೋಗವನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಮಾನ್ಯ ಹಾವು ಸರ್ಪವನ್ನು ಭೋಗಕ್ಕೆ ಸಂಕೇತ ಅಂತ ಹೇಳ್ತಾರೆ. ಆದರೆ ಅವರು ಎಲ್ಲ ಭೋಗವನ್ನು ಬಿಟ್ಟು ಆ ಭಗವಂತನೇ ತನ್ನ ಭೋಗ ಅಂತ ಇಡೀ ಕಲ್ಪ ಭಗವಂತನನ್ನು ತನ್ನ ಮೇಲೆ ಮಲಗಿಸಿಕೊಳ್ಳುವುದಕ್ಕೆ ತತ್ಪರರಾಗಿರ್ತಾರೆ. ಬೇರೆ ಏನು ಕೆಲಸ ಇಲ್ಲ. ಅವರಿಗೂ ಸಂಸಾರ ಇದೆ, ವಾರುಣಿ ಸೌಪರ್ಣಿ ಇತ್ಯಾದಿ ಇದ್ದಾವೆ ಗರುಡಶೇಷರಿಗೆ. ಆದರೂ ಕೂಡ ಅವರು ಒಬ್ಬ ಹಾರ್ತಾ ಇರ್ತಾರೆ, ಯಾವಾಗಲೂ ಎವರ್ ರೆಡಿ ಡ್ರೈವರ್ ಅಂತಂದರೆ ಗರುಡದೇವರು. ಇನ್ನು ಶೇಷದೇವರು ಎವರ್ ರೆಡಿ ಪಲಂಕ ಅಂದರೆ ಹಾಸಿಗೆ. ಅದು ಅಂದರೆ ನಾವು ಭಗವಂತನನ್ನು ಯಾವಾಗಲೂ ಹೊತ್ತುಕೊಂಡು ತಿರುಗಾಡಬೇಕು ಅಂತ, ಭಗವಂತನನ್ನು ಬಿಟ್ಟು ನಮ್ಮ ಜೀವನ ಅಂತ ಆಗಬಾರ್ದು. ಸಾಮಾನ್ಯ ಬೆಳಗ್ಗೆ ಅರ್ಧ ಗಂಟೆ ಪೂಜೆ ಮಾಡಿ ಭಗವಂತ ಬೇರೆ, ದೇವರ ಮನೆಯಲ್ಲಿ ಅವ ನಮ್ಮದ್ದು ಬೇರೆನೆ ಅಂತ ನಡೆಯುತ್ತೆ. ಹಾಗಲ್ಲ, ಪ್ರತಿಯೊಂದು ಕ್ಷಣ ನಾವು ಕೆಲಸವನ್ನೇ ಮಾಡೋಣ, ಅಡುಗೆ ಮಾಡೋಣ, ಪೂಜೆ ಮಾಡೋಣ, ತಿಂಡಿ ಮಾಡೋಣ, ಮಕ್ಕಳನ್ನು ಲಾಲಿಸೋಣ, ಅಥವಾ ಇನ್ನೇನು ಲೌಕಿಕ ಕೆಲಸಗಳನ್ನೇ ಮಾಡೋಣ, ಹಣ ಕಾಸು ಎಲ್ಲದರಲ್ಲಿಯೂ ಕೂಡ ಭಗವಂತನನ್ನು ಬಿಟ್ಟು ಬದುಕು ಅಂತ ಇರಬಾರ್ದು. ಎಲ್ಲವನ್ನೂ ಮಾಡಿ ಕಾಲಕ್ಕೆ ಈ ಕೆಲಸವನ್ನು ಭಗವಂತನಿಗೆ ಸಮರ್ಪಣೆ ಅಂತ ಅವರು ಹೊತ್ತುಕೊಂಡಿದ್ದಾರೆ. ರುದ್ರದೇವರು ವೈರಾಗ್ಯ ಶಿಖಾಮಣಿಗಳು, ವೈರಾಗ್ಯವೂ ಬೇಕು, ಅಲಂ ಭಾವ ಬೇಕು ಅಂತ. ಇದನ್ನು ಈ ಮೂರರ ಜನಕರು ನಾವಾಗಬೇಕು ಅಂತ. ಈ ಮೂರರನ್ನು ಜನಕ ಅಂದ್ರೇನು, ಹಡಿಯುವುದು ಅಂತ ಅರ್ಥ. ಹಡಿಯುವುದು ಅಂತೇನು, ನಮ್ಮಲ್ಲಿ ಅಳವಡಿಸಿಕೊಳ್ಳುವುದು ಅಂತ ಅರ್ಥ. ಇದು ಬೇಕು ಅನ್ನೋದಕ್ಕೆ ಈ ರೀತಿಯ ಚಿಂತನೆ. ಇನ್ನು ಜಗದ್ಗುರುತ್ವ, ಜಗತ್ತು ಅಂತಂದರೆ ನಾವು ಹಿಂದೆ ನೋಡಿದ್ದೇವೆ ಗಚ್ಚತಿ ಇದೆ ಜಗತ್ತಂತ. ಏನು ಇದು ಕಾನ್ಸ್ಟೆಂಟ್ ಅಲ್ಲ, ಎವ್ರಿ ಮೊಮೆಂಟ್ ದೇರ್ ಇಸ್ ಅ ಚೇಂಜ್. ಆ ಚೇಂಜ್ ಇದ್ದರೂ ಕೂಡ, ವಾತಾವರಣದಲ್ಲಿ ಏನು ಡಿಫ್ರೆನ್ಸ್ ಇದ್ದರೂ ಕೂಡ ಆ ಗುರುತ್ವ ಅನ್ನುವಂಥದ್ದು ಬೇಕು. ಗುರುತ್ವ ಅಂತಂದರೆ ಭಾರ, ಅಂದರೆ ತೂಕದ ವಸ್ತು ಭಗವಂತ ಅನ್ನುವ ಚಿಂತನೆ, ಸರ್ವೋತ್ತಮ ಭಗವಂತ ಅನ್ನುವಂತಹ ಚಿಂತನೆ ನಮಗೆ ಬೇಕು. ಅದು ಯಾರಿಂದ ಸಿಗತ್ತೆ? ಬ್ರಹ್ಮದೇವರು ನಮಗೆ ತಿಳಿಸಿಕೊಟ್ರೆ ಸಿಗತ್ತೆ. ಹಾಗಾಗಿ ಬ್ರಹ್ಮದೇವರನ್ನು ಇದನ್ನು ತಿಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಬೇಕು. ಇಂತಹ
ಬ್ರಹ್ಮದೇವರ ಚರಣಗಳಿಗೆ ಅಭಿವಂದಿಸುವೆ. ಅಲ್ಲ, ಬ್ರಹ್ಮದೇವರು ಕಾಣ್ಲಿಕ್ಕೆ ಸಿಗೋದಿಲ್ಲ, ಅವರ ಚರಣಕ್ಕೆ ಕಾಣ್ಲಿಕ್ಕೆ ಸಿಕ್ಕಿದ್ರೆ ನಾವು ಅವ್ರ ಪಾದಕ್ಕೆ ಕಟ್ಟು ಹಾಕೊಂಡ್ಬಿಟ್ಟು ಇದ್ಬಿಡ್ಬಹುದಪ್ಪ. ಅವ್ರ ಚರಣಗಳಿಗೆ ಅಭಿವಂದಿಸುವೆ ಅಂತ ಹೇಳ್ತಾ ಇದ್ದಾರೆ. ಅಭಿತಃ ವಂದನ, ಎದುರುಗಡೆ ನಿಂತು ನಿಮಗೆ ವಂದಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು. ನೋಡಲಿಕ್ಕೆ ಸಿಗಲ್ಲ, ಮತ್ತು ಹೇಗೆ ವಂದನೆ ಮಾಡೋದು ಅಂದರೆ ಚರಣ ಶಬ್ದಕ್ಕೆ ಪದಗಳು ಅಂತ ಅರ್ಥ. ಯಾವುದೇ ಮಹಾತ್ಮರ ಚರಣ ಅಂತಂದ್ರು, ಪಾದ ಅಂತಂದ್ರು, ಪದಪುಂಜ ಅಂದರು ಒಂದೇ ಅರ್ಥ. ಬ್ರಹ್ಮದೇವರ ಚರಣ ಅಂತಂದರೆ ಈ ಶಾಸ್ತ್ರ ಪ್ರಪಂಚ. ಈ ಶಾಸ್ತ್ರ ಪ್ರಪಂಚಕ್ಕೆ ನಾವು ಅಭಿವಂದಿಸುವೆ ಅಂದರೆ ಏನರ್ಥ? ಇದನ್ನು ನಾವು ಅಧ್ಯಯನ ಮಾಡ್ತೇವೆ, ಪುನಃ ಪುನಃ ಇದನ್ನು ಓದ್ತಾ ಓದ್ತಾ ನಮಸ್ಕಾರ, ಈ ಗ್ರಂಥದ ಮೂಲಕ ನಿಮ್ಮದ್ದೆಲ್ಲ ನಮಸ್ಕಾರ ಮಾಡ್ತೇವೆ. ಅದರಿಂದ ಏನಾಗುತ್ತೆ ಅಂತಂದರೆ ಪಾಲಿಪುದು ಸನ್ಮತಿಯ, ಪಾಲಿಸ್ಬೇಕು ಅವ್ರು ನಮ್ಮನ್ನು. ಬ್ರಹ್ಮದೇವರು ಸ್ಥಿತಿ, ಸೃಷ್ಟಿ ಹಾಗೂ ಸ್ಥಿತಿಗೆ ಅವರು ಅವರ ಜವಾಬ್ದಾರಿ ಅದು. ನಾವು ಈಗಿದ್ದೇವೆ, ಇಲ್ಲಿ ಹುಟ್ಟಿಸಿದ್ದಾರೆ ಬ್ರಹ್ಮದೇವರು. ಸ್ಥಿತಿ ಅಂದರೆ ಪಾಲನೆ, ಟು ಟೇಕ್ ಕೇರ್ ಆಫ್ ನಮ್ಮನ್ನು. ಹಿ ಹ್ಯಾಸ್ ಟು ಟೇಕ್ ಕೇರ್ ಆಫ್ ಅಸ್. ಹೇಗೆ ಅಂತಂದರೆ ಸನ್ಮತಿಯ ಕೊಡ್ತಾ ನಮಗೆ ಡಿಸಿಷನ್ ಮೇಕಿಂಗನ್ನು ಕೊಡಬೇಕು. ಇದು ಸರಿ, ಇದು ತಪ್ಪು ಅನ್ನೋದನ್ನು ಶಾಸ್ತ್ರದ ಮೂಲಕ ನಾವು ತಿಳಿದುಕೊಂಡು ಧರ್ಮವನ್ನು ಪಾಲಿಸುವಾಗ ಸರಿಯಾದ ಡಿಸಿಷನ್ ಮೇಕಿಂಗ್. ಎಷ್ಟೋ ಬಾರಿ ನಮ್ಮ ಡಿಸಿಷನ್ ತಪ್ಪಾದದ್ದಕ್ಕೇ ನಾವು ಅನುಭವಿಸ್ತಾ ಇರ್ತೇವೆ. ಡಿಸಿಷನ್ ಮೇಕಿಂಗ್ ಕೆಪ್ಯಾಸಿಟಿ ಕೊಡಬೇಕು. ಅದರ ಜೊತೆಗೆ ಮತಿಮತಾಂ ವರಹ ಅಂತ ಸುಂದರಕಾಂಡದಲ್ಲಿ ಪ್ರಾಣದೇವರ ಬಗ್ಗೆನೂ ಹೇಳುವುದುಂಟು. ಆ ಮತಿ ಅಂತಂದರೆ ಆ ಇಂಟೆಲೆಕ್ಟ್ ಏನಿದೆ ಅದು ನಾವೇ ನಮಗೆ ಬರುತ್ತೆ ಅಂತಂದರೆ ಆಗೋದಿಲ್ಲ, ಏನೋ ಒಂಚೂರು ಇರುತ್ತೆ. ಅದನ್ನು ಪ್ರೇರಣೆ ಮಾಡಬೇಕಾದವರು ಬ್ರಹ್ಮದೇವರು, ವಾಯುದೇವರು ಅಂತ ಹೇಳ್ತಾ ಇಂತಹ ಮತಿಯನ್ನು ಕೊಡಬೇಕು ಅಂತ ಹೇಳ್ತಾ, ಒಳ್ಳೆಯ ಮತಿಯನ್ನು ಕೊಡೋದ್ರಿಂದ ಏನಾಗ್ತದೆ, ಇಲ್ಲಾಂದರೆ ಏನಾಗತ್ತೆ, ದಾಸರದ್ದು ಒಂದು ಮಾತಿದೆ, ಮತಿಯು ಕೆಟ್ಟು ಹೋದ ಮೇಲೆ ಸತಿಯು ಸುತರು ಬರುವರೇನು ಅಂತ. ಬುದ್ಧಿ ಭ್ರಮಣೆ ಆಗಿಬಿಟ್ರೆ, ಅಂದರೆ ಬುದ್ಧಿ ಭ್ರಮಣೆ ಅಂದರೆ ಮನಸ್ಸು, ಅಂದರೆ ಆ ಡಿಸಿಷನ್ ಮೇಕಿಂಗ್ ರಾಂಗ್ ಆಗಿ ಮನೆಯಲ್ಲಿ ಯದ್ವಾ ತದ್ವಾ ಏನೇನೋ ವೈಮನಸ್ಯ ಆಗಿಬಿಟ್ರೆ ಪುನಃ ಆ ಮುರಿದು ಹೋದ ಸಂಬಂಧ ಅದು ಬಹಳ ಕಷ್ಟ ಇದೆ ಅಂಥವರ ಮಧ್ಯೆ ಇರುವಂಥದ್ದು. ಅದು ಒಂದು. ಇನ್ನೊಂದು, ನಾವು ಗಜೇಂದ್ರನ ವಿಷಯ ನೋಡಿದ್ದೇವೆ. ತಪ್ಪು ಮಾಡಿದಾಗ ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಒಬ್ಬೊಬ್ಬರೇ ಆ ಇಡೀ ಪರಿವಾರ ಅಷ್ಟರ ತನಕ ಅವನ ಜೊತೆಗೆ ನೀರಾಟದಲ್ಲಿದ್ದದ್ದೇನು ಏನು ಎಲ್ಲ ಒಂದೊಂದೇ ದೂರ. ಯಾಕಂದರೆ ಅದು ಇರುವುದೇ ಹಾಗೆ. ಮತಿ ಕೆಟ್ಟು ಹೋದರೆ ಅಥವಾ ಮತಿ ಕೆಟ್ಟು ಹೋದಾಗ ಏನಾಗುತ್ತೆ, ತಪ್ಪು ಡಿಸಿಷನ್ನಿಂದ ಪಾಪದಿಂದ ಕಲಹ ಇತ್ಯಾದಿಗಳೆಲ್ಲ ಇದೊಂದು ದೊಡ್ಡ ವಿಷಯಸ್ ಸೈಕಲ್. ಇದರಿಂದ ಪಾರಾಗಬೇಕು ಅಂತಂದರೆ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಡಿಸಿಷನ್ನನ್ನು ಅದು ಕೊಡಬೇಕು ಬ್ರಹ್ಮದೇವರು, ಪ್ರಾಣದೇವರು ಅಂತ. ಈ ರೀತಿ ಈ ಚಿಂತನೆಯನ್ನು ಮಾಡ್ತಾ ಈ ಶ್ಲೋಕದ ಚಿಂತನೆಯನ್ನು ಗುರುಗಳ ಅಂತರ್ಯಾಮಿ ರಾಯರ ಅಂತರ್ಯಾಮ ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಲಕ್ಷ್ಮೀಪತಿ ಶ್ರೀ ಗೋಪಾಲಕೃಷ್ಣ ಅಭಿನ್ನ ಲಕ್ಷ್ಮೀಪತಿ ವೇದವ್ಯಾಸಃ ಪ್ರಿಯತಾಂ ಸರ್ವಂ ಶ್ರೀ ಮಧ್ವೇಶಾರ್ಪಿತಮಸ್ತು. ಯಸ್ ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರಿಯತಾಂ ಪ್ರಿಯತೇಯವಾಲಂ ವಿಷ್ಣುರ್ಮೇ ಪರಮಃ ಸುಹೃತ್.